ಮೂವಿ ನೋಡ್ತಾ ಇದ್ದ ಗಣೇಶ್ಗೆ ಸಡನ್ ಆಗಿ ತನ್ನ ಹಿಂದೆ ಕೆಲವು ಮಂಗಲಮುಖಿಯರ್ ಕೂತಿರೋದು ಕಾಣಿಸುತ್ತೆ. ಆದ್ರೆ ಅವರನ್ನ ನೋಡಿ ಗಣೇಶ್ಗೆ ಏನೋ ಒಂಥರ ಬೇರೆನೇ ಖುಷಿಯಾಗತ್ತೆ. ಅದಕ್ಕೆ ಫಿಲಂ ಮುಗಿದ್ಮೇಲೆ ಗಣೇಶ್ ಅವರ ಹಿಂದೆಯೇ ಹೋಗೋಕೆ ಶುರು ಮಾಡ್ತಾನೆ. ಆಗ ಆ ಮಂಗಲಮುಖಿಯರು ಯಾಕ್ ನಮ್ ಹಿಂದೆ ಬರ್ತಿದ್ಯಾ ಅಂತ ಕೇಳಿದಾಗ ನನ್ಗೂ ನಿಮ್ ತರಾನೇ ಬಟ್ಟೆ ಹಾಕೋಬೇಕು ಅಂತ ಹೇಳ್ತಾನೆ. ಇದರಿಂದ ಅವರಿಗೆ ಗಣೇಶ್ ಕೂಡ ಒಬ್ಬ ಮಂಗಲಮುಖಿ ಅಂತ ಅರ್ಥ ಆಗೋಗತ್ತೆ. ಅದಕ್ಕೆ ಅವರು ಗಣೇಶ್ನ ತಮ್ಮ ಸಮಾಜದ ಹತ್ರ ಕರ್ಕೊಂಡೋಗ್ತಾರೆ. ಅಲ್ಲಿ ಅವನಿಗೆ ಅದ್ಧೂರಿಯಾದ ಸ್ವಾಗತ ಸಿಗತ್ತೆ. ಇದನ್ನ ನೋಡಿ ಗಣೇಶ್ಗೆ ಇವಾಗ ನನಗೆ ನನ್ನ ನಿಜವಾದ ಜೀವನ ಸಿಕ್ತು ಅಂತ ಅನ್ಸೋಕೆ ಶುರುವಾಗತ್ತೆ. ಆದ್ರೆ ಒಂದಿನ ಸಮಾಜದಲ್ಲಿ ಮಂಗಲಮುಖಿಯರ ಜೊತೆ ಜನ ಹೇಗ್ ನಡ್ಕೊಳ್ತಾರೆ ಅಂತ ಕಣ್ಣಾರಿ ನೋಡಿದಾಗ ಅವಳು ಸಿಕ್ಕಾಪಟ್ಟೆ ಹೆದರ್ಕೊಳ್ತಾಳೆ. ಮತ್ತೆ ಆ ದಿನ ಅವಳಿಗೆ ತನ್ನ ಅಪ್ಪ ಹೇಳ್ತಿದ್ದ ಮಾತುಗಳು ಕರೆಕ್ಟ್ ಅನ್ಸತ್ತೆ. ಇನ್ನೊಂದು ಕಡೆ ಗಣೇಶ್ನ ಅಪ್ಪ ಡ್ಯೂಟಿಯಿಂದ ಮನೆಗೆ ಬಂದಾಗ ಏನೋ ಸಾಮಾನನ್ನ ಹುಡುಕೋಕೆ ಅಂತ ಹಾಸಿಗೆಯ ಬೆಡ್ಶೀಟ್ ನ ಮೇಲಕ್ಕೆತ್ತಾರೆ. ಅಲ್ಲಿ ಅವರಿಗೆ ತುಂಬಾ ಮಾತ್ರೆಗಳು ಸಿಗತ್ತೆ. ಆಕ್ಚುಲಿ ಗಣೇಶ್ನ ಸರಿ ಮಾಡೋಕೆ ಅಂತ ಆ ಮಾತ್ರೆಗಳನ್ನ ಅವರು ದಿನಾ ಕೊಡ್ತಾ ಇದ್ರು. ಆದ್ರೆ ಗಣೇಶ್ ಅದನ್ನ ನುಂಗದೆ ಬಚ್ಚಿಟ್ಟಿದ್ದ. ಅಷ್ಟೇ ಅಲ್ಲ, ಅವಳ ಬ್ಯಾಗ್ ಒಳಗೆ ಕೂಡ ಹುಡುಗಿಯರು ಯೂಸ್ ಮಾಡೋ ಮೇಕಪ್ ಐಟಮ್ಸ್ ಅವರಿಗೆ ಸಿಗತ್ತೆ. ಆಮೇಲೆ ಗಣೇಶ್ ಮನೆಗೆ ಬಂದಾಗ ತನ್ನ ಅಪ್ಪನಿಗೆ ಎಲ್ಲದೂ ಗೊತ್ತಾಗೋಗಿದೆ ಅಂತ ಅರ್ಥ ಆಗತ್ತೆ. ಅಪ್ಪ ಅವಳನ್ನ ತಿದ್ದೋಕೆ ಅಂತ ಒಂದು ಲಾಸ್ಟ್ ಚಾನ್ಸ್ ಕೊಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಗಣೇಶ್ ಮಾತ್ರ ತನ್ನ ಬ್ಯಾಗ್ ತಗೊಂಡು ಆ ಮನೆ ಬಿಟ್ಟು ಯಾವಾಗ್ಲೂ ಅಲ್ಲಿಂದ ಹೊರಟೋಗ್ತಾಳೆ.